ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಮಾತಾಡ್ತಾ ಇರೋ ಚಿತ್ರ ಬಂದು ಜನುಮದ ಜೋಡಿ. ಈ ಸಿನಿಮಾ 1996ರಲ್ಲಿ ತೆರೆ ಕಂಡು 3 ಸೆಂಟರ್ಗಳಲ್ಲಿ 1 ವರ್ಷದ ಅದ್ಭುತವಾದ ಪ್ರದರ್ಶನ ಕಂಡು ಆಗಿನ ಎಲ್ಲಾ ದಾಖಲೆಗಳನ್ನು ಮುರಿದು ಆಡಿಯೋ ವಿಚಾರಕ್ಕೆ ಬಂದಾಗ ಲಕ್ಷಾಂತರ ಕ್ಯಾಸೆಟ್ಗಳು ಸೇಲ್ ಆಗೋ ಮುಖಾಂತರ ಆಕಾಶ್ ಆಡಿಯೋಗೆ ಬಹಳ ದೊಡ್ಡ ಲಾಭ ತಂದುಕೊಟ್ಟಂತಹ ಸಿನಿಮಾ. ಈ ಸಿನಿಮಾ ಮೂಲತಃ ಗುಜರಾತಿಯಲ್ಲಿ ಬಂದಂತ ಮಲೇಲಾ ಜೀವ್ ಅನ್ನೋ ಕಾದಂಬರಿ ಆಧಾರಿತ ಚಿತ್ರ. ಈ ಕಾದಂಬರಿಯ ಲೇಖಕ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತ ಪನ್ನಾಲಾಲ್ ಪಾಟೀಲ್. ಇದು ಗುಜರಾತಿ ಮೂಲದ ಕಾದಂಬರಿ ಆದ್ರೂ ಕೂಡ ನಾಗಾಭರಣ ಅವರು ಈ ಸಿನಿಮಾನ ಕನ್ನಡದ ನೇಟಿವಿಟಿಗೆ ತಂದು ಭಾಷೆ ಯಾವ್ದಾದ್ರೇನು, ಕತೆ ಗಟ್ಟಿಯಾಗಿದ್ರೆ ಮತ್ತು ನಮ್ಮ ನೇಟಿವಿಟಿಗೆ ಹೊಂದ್ಕೊಂಡ್ರೆ ಖಂಡಿತ ಸಿನಿಮಾ ಯಶಸ್ವಿ ಆಗುತ್ತೆ ಅನ್ನೋದನ್ನ ಈ ಮೂಲಕ ನಾಗಾಭರಣ ಮತ್ತು ಈ ಚಿತ್ರದ ನಿರ್ಮಾಪಕಿಯಾದಂತ ಪಾರ್ವತಮ್ಮನವರು ನಿರೂಪಿಸಿದ್ದಾರೆ. 1995ರಲ್ಲಿ ತೆರೆ ಕಂಡಂತ ಓಂ ಚಿತ್ರ ಬಹಳ ದೊಡ್ಡ ಯಶಸ್ವಿಯಾಗಿ ಅದು ರೌಡಿಸಂ ಇಮೇಜ್ ಇದ್ದಂತ ಚಿತ್ರವಾಗಿ ಶಿವರಾಜ್ ಕುಮಾರ್ ಅವ್ರಿಗೆ ಮಾಸ್ ಮತ್ತು ಆಕ್ಷನ್ ಹೀರೋ ಇಮೇಜ್ ಕೊಟ್ಟಿರುತ್ತೆ. ಸಹಜವಾಗಿ ಹಳ್ಳಿ ಸೊಗಡಿನ ಈ ಚಿತ್ರ ಮಾಡ್ಬೇಕು ಅಂತಂದಾಗ ಅವರಲ್ಲಿ ಒಂದು ಆತಂಕ ಇದ್ದೇ ಇರುತ್ತೆ. ಆದ್ರೆ ಪಾರ್ವತಮ್ಮ ಅವ್ರಿಗೆ ಈ ಕತೆ ಮೇಲೆ ಬಹಳ ಕಾನ್ಫಿಡೆನ್ಸ್ ಇರುತ್ತೆ ಮತ್ತು ಶಿವರಾಜ್ ಕುಮಾರ್ ಈ ಹಿಂದೆ ಮನಮೆಚ್ಚಿದ ಹುಡುಗಿ ಚಿತ್ರ ಮಾಡಿ ಅದರಲ್ಲಿ ಯಶಸ್ವಿಯಾಗಿದ್ದ ಕಾರಣ ಬಹಳ ಚೆನ್ನಾಗಿ ಓಡುತ್ತೆ ಅನ್ನೋ ಒಂದು ನಿರೀಕ್ಷೆ ಮೇಲೆ ಈ ಸಿನಿಮಾ ಶುರು ಆಗುತ್ತೆ. ಈ ಚಿತ್ರದಲ್ಲಿ ಕೆಲಸ ಮಾಡಿರೋ ತುಂಬಾ ಜನ ಈ ಚಿತ್ರಕ್ಕೆ ಅವರು ಮೊದಲನೇ ಆಯ್ಕೆ ಆಗಿರ್ಲಿಲ್ಲ. ಈ ಚಿತ್ರದ ಹೀರೋಯಿನ್ ಶಿಲ್ಪಾ ಅವರಿಗಿಂತ ಮುಂಚೆ ಈ ಚಿತ್ರಕ್ಕೆ ಸುಧಾರಾಣಿ, ಪ್ರೇಮ ಅಥವಾ ಶ್ರುತಿ ಅವ್ರು ಮಾಡ್ಬೇಕು ಅಂತಿರುತ್ತೆ. ಆದ್ರೆ ಡೇಟ್ಸ್ ಹೊಂದದ ಕಾರಣ ಶಿವರಾಜ್ ಕುಮಾರ್ ಅವರ ರೆಕಮೆಂಡೇಶನ್ ಮೇಲೆ ಇವರನ್ನ ನಾಯಕಿಯಾಗಿ ಆಯ್ಕೆ ಮಾಡ್ತಾರೆ. ಚಿತ್ರಕ್ಕೆ ಮೊದಲು ಹಂಸಲೇಖ ಅವ್ರ ಸಂಗೀತ ನೀಡಬೇಕಾಗಿರುತ್ತೆ. ಆದ್ರೆ ಅವರು ಆಗ ಬಹಳ ಬ್ಯುಸಿ ಇದ್ದ ಕಾರಣ ಚಿತ್ರಕ್ಕೆ ವಿ ಮನೋಹರ್ ಅವರು ಸಂಗೀತ ನಿರ್ದೇಶಕರಾಗಿ ಆಯ್ಕೆ ಆಗ್ತಾರೆ. ಈ ಚಿತ್ರದ ಪ್ಲಾಟ್ ಬಹಳ ಸಿಂಪಲ್. ಕೃಷ್ಣ ಮತ್ತೆ ಕನಕ ಜಾತ್ರೆಯಲ್ಲಿ ಒಬ್ಬರನ್ನೊಬ್ಬರನ್ನು ನೋಡಿ ಇಷ್ಟಪಡ್ತಾರೆ. ಕೃಷ್ಣನ ಮೇಲಿನ ಒಳದ್ವೇಷ ಹಾಗೂ ಒಳಸಂಚಿನಿಂದ ಕನಕಳಿಗೆ ಮೋಸದಿಂದ ಅಂಡಾಣಿ ಜೊತೆ ಮದುವೆ ಮಾಡ್ತಾರೆ. ಆದ್ರೆ ಅವಳಿಗೆ ಅಂಡಾಣಿ ಜೊತೆ ಜೀವನ ಮಾಡಕ್ ಇಷ್ಟ ಇಲ್ಲದೆ ಸಾಯ್ಬೇಕು ಅಂತಿದ್ದಾಗ ಅವಳು ಮಾಡಿಟ್ಟಿದ್ದ ವಿಷದ ರೊಟ್ಟಿನ ತಿಂದು ಅಂಡಾಣಿ ಸಾಯ್ತಾನೆ. ಅವನ ಸಾವಿನ ಹೊರೆನ ಅವಳ ಮೇಲೆ ಹಾಕಿ ಅವಳಿಗೆ ಪಂಚಾಯಿತಿಲಿ ಅವಮಾನ ಆಗೋದ್ರ ಮೂಲಕ ಕನಕನಿಗೆ ಹುಚ್ಚಿಡಿಯುತ್ತೆ. ಕೃಷ್ಣನ್ನು ಕೂಡ ಊರಿಂದ ಗಡೀಪಾರ್ ಮಾಡಿರ್ತಾರೆ. ಮತ್ತೆ ಮುಂದಿನ ವರ್ಷ ಜಾತ್ರೆಗೆ ಕೃಷ್ಣ ಅಲ್ಲಿಗೆ ಬಂದಾಗ ಕನಕನ ಹುಚ್ಚು ಬಿಟ್ಟು ಅವಳು ಕೃಷ್ಣನ್ ಜೊತೆ ಹೋಗ್ತಾಳೆ. ಇವರು ಜನ್ಮದ ಜೋಡಿ ಇದ್ದಾರೆ, ಇವ್ರನ್ನ ಬೇರೆ ಮಾಡೋದ್ ತಪ್ಪು ಅಂತ ಹೇಳೋದ್ರ ಮೂಲಕ ಈ ಸಿನಿಮಾ ಮುಕ್ತಾಯ ಆಗತ್ತೆ. ಮೇಲು ಕೀಳು, ಆಚಾರ ವಿಚಾರ, ತಾರತಮ್ಯಗಳು ಯಾವುದೇ ಇದ್ರೂ ಕೂಡ ಇವೆಲ್ಲವನ್ನು ಮೆಟ್ಟಿ ನಿಲ್ಲೋದು ಪವಿತ್ರವಾದ ಪ್ರೀತಿ ಅನ್ನೋ ಒಂದು ಸಂದೇಶನ ಈ ಸಿನಿಮಾ ನೀಡುತ್ತೆ. ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವರು ಸಾಕಷ್ಟು ಆಕ್ಷನ್ ಸಿನಿಮಾ ಮಾಡಿದ್ರು. ಅವರದೇ ಆದ ಮ್ಯಾನರಿಸಂ ಮತ್ತು ಜಾಸ್ತಿ ಮೇಕಪ್ ಇಲ್ದೇನೆ ಒಂದು ಹಳ್ಳಿ ಹುಡುಗನ ಪಾತ್ರನ ಬಹಳ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಶಿಲ್ಪಾ ಅವರು ಕನ್ನಡ ಬರ್ತಿರ್ಲಿಲ್ಲ. ಕನ್ನಡದ ಸಮಯದಲ್ಲಿ ಅವ್ರಿಗೆ ಕನ್ನಡನ ಹೇಳಿಸಿ ಅವ್ರ ಕೈಲಿ ಬಹಳ ನೈಜವಾಗಿ ಅಭಿನಯ ಮಾಡಿಸಿದ್ದಾರೆ ಮತ್ತು ಅವರ ದನಿಗೆ ಸುನೇತ್ರಾ ಪಂಡಿತ್ ಅವರು ಬಹಳ ಚೆನ್ನಾಗಿ ಡಬ್ ಮಾಡಿದ್ದಾರೆ. ಕನಕನ ಪಾತ್ರನ ಇನ್ನಷ್ಟು ಮೇಲಕ್ಕೆ ತಗೊಂಡು ಹೋಗಿದ್ದಾರೆ. ಈ ಚಿತ್ರದಲ್ಲಿ ಮಣಿ ಪಾತ್ರದಲ್ಲಿ ಮಾಡಿರೋ ಪವಿತ್ರ ಲೋಕೇಶ್ ಅವರು, ವಿಲನ್ ಮಾಡಿರೋ ಸಿಂಗಾಯಿಗೌಡ ಮತ್ತು ಮುಖ್ಯಮಂತ್ರಿ ಚಂದ್ರು ಅವರ ತಮ್ಮಾಡಿ ಪಾತ್ರ ಬಹಳ ಪ್ರಾಮುಖ್ಯವಾಗಿದೆ. ಈ ಚಿತ್ರದಲ್ಲಿ ಹೊನ್ನಾವಳ್ಳಿ ಕೃಷ್ಣ, ಮಂಡ್ಯ ರಮೇಶ್, ಅರುಣ್ ಸಾಗರ್ ಅವರು ಶಿವರಾಜ್ ಕುಮಾರ್ ಅವರ ಗೆಳೆಯರಾಗಿ ತುಂಬಾ ಕಡೆ ಅವರಿಗೆ ಸಹಾಯ ಮಾಡ್ತಾರೆ. ಕೃಷ್ಣೇಗೌಡ, ಅಶೋಕ್ ಅವರು ಈ ಚಿತ್ರದಲ್ಲಿ ಪ್ರಮುಖ ಪಾತ್ರನ ವಹಿಸಿದ್ದಾರೆ. ಇನ್ನೊಂದು ಪಾತ್ರ ಈ ಚಿತ್ರನ ಬಹಳ ಎತ್ತರಕ್ಕೆ ತಗೊಂಡೋಗುತ್ತೆ. ಅದು ಬೆಣಗಿ ಬಾಳಪ್ಪನವರ ಸ್ವಾಮಿ ಪಾತ್ರ. ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವ್ರ ಮೇಲೆ ಬಹಳಷ್ಟು ಪ್ರಭಾವ ಬೀರೋ ಪಾತ್ರ ಈ ಸ್ವಾಮೀಜಿಯವರ ಪಾತ್ರ. ದೇಹವೆಂದರೆ ಓ ಮನುಜ ಹಾಡಿನ ಮುಖಾಂತರ ಶುರು ಆಗೋ ಈ ಪಾತ್ರ ಚಿತ್ರದ ಉದ್ದಕ್ಕೂ ಅಲ್ಲಲ್ಲಿ ಬಂದು ಶಿವರಾಜ್ ಕುಮಾರ್ ಅವ್ರನ್ನ ಕಂಟ್ರೋಲ್ ಮಾಡುತ್ತೆ. ಕನಕನ್ಗೆ ಮದುವೆ ಆಗಿ ಅವಳನ್ನ ಕರ್ಕೊಂಡ್ ಬರ್ತೀನಿ ಅಂತ ಶಿವರಾಜ್ ಕುಮಾರ್ ಹೋದಾಗ ಅವಳು ಬೇರೆಯವ್ರ ಹೆಂಡತಿ ಕರ್ಕೊಂಡ್ ಬರ್ಬಾರ್ದು ಅಂತ ಹೇಳೋವಾಗಿರ್ಬೋದು. ಮೊದಲ ಸತಿ ಪ್ರೇಮದಲ್ಲಿ ಬಿದ್ದು ಅವ್ರ ಮನಸ್ಸು ಚಂಚಲವಾದಾಗ ಅವ್ರಿಗೆ ಬುದ್ಧಿ ಹೇಳೋದಿರ್ಬೋದು. ಹಲವಾರು ಗಾದೆಗಳನ್ನ ಈ ಚಿತ್ರದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ತನುವರಿಯದ ನೋವಿಲ್ಲ, ಮನವರಿಯದ ಪಾಪವಿಲ್ಲ, ಶಿವನರಿಯದ ಸಾವಿಲ್ಲ ಅನ್ನೋ ಎಷ್ಟೋ ನೀತಿ ಪಾಠನ ಈ ಪಾತ್ರದ ಮುಖಾಂತರ ಹೇಳ್ತಿದ್ದಾರೆ. ಈ ಪಾತ್ರನ ಅವರು ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಈ ಪಾತ್ರದ ಪರಿಕಲ್ಪನೆ ಮತ್ತು ಆ ಪಾತ್ರ ಈ ಚಿತ್ರಕ್ಕೆ ಕೊಟ್ಟಂತಹ ತೂಕ ಬಹಳ ದೊಡ್ಡದು. ಈ ಮೂಲಕ
ಇಣಗಿ ಬಾಳಪ್ಪನವ್ರನ್ನ ನಾವು ನೆನೆಯೋಣ. ಈ ಚಿತ್ರದಲ್ಲಿ ಇನ್ನೂ ಹಲವಾರು ವಿಶೇಷತೆಗಳಿವೆ. ಇದರಲ್ಲಿ ಬರೋ ಯಾವ ಸೀನ್ನಲ್ಲೂ ಎಲೆಕ್ಟ್ರಿಕ್ ದೀಪನ ಬಳಸಿಲ್ಲ. ನೀವು ಹಾಡುಗಳಲ್ಲಿ ಗಮನಿಸಿರ್ಬೋದು, ಸಿನಿಮಾದುದ್ದಕ್ಕೂ ಗಮನಿಸಿರ್ಬೋದು, ಎಲ್ಲಾ ಕಡೆ ಬುಡ್ಡಿ ದೀಪ ಅಥವಾ ಎಣ್ಣೆ ದೀಪನ ಬಳಸಿದ್ದಾರೆ. ಈ ಚಿತ್ರದ ಒಂದು ದೃಶ್ಯದಲ್ಲಿ ಪೊಲೀಸ್ ಬರ್ತಾರೆ. ಅವರ ವೇಷಭೂಷಣ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಇದು ಬೇರೆ ಒಂದು ಕಾಲಘಟ್ಟದಲ್ಲಿ ನಡೆದಿರೋ ಕಥೆ ಅಂತ. ಈ ಚಿತ್ರ ಆಗ್ಲೇ ಹೇಳಿದಾಗೆ ದಾಖಲೆ ಮಟ್ಟದ ಆಡಿಯೋ ಕ್ಯಾಸೆಟ್ಗಳು ಸೇಲ್ ಆಯ್ತು. ಆಗ ಬರುತ್ತಿದ್ದ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಈ ಚಿತ್ರದ ಹಾಡುಗಳೇ ನಂಬರ್ 1. ಈ ಚಿತ್ರ ನಾನು ನೋಡಿದ್ದು ಕಾಮಾಖ್ಯ ಚಿತ್ರಮಂದಿರದಲ್ಲಿ. ಥಿಯೇಟರ್ ಎಂಟರ್ ಆಗಿದ ತಕ್ಷಣ ತುಂಬಾ ಗದ್ದಲ ಇತ್ತು. ನಾವೆಲ್ಲ ಆ ಕಡೆ ಈ ಕಡೆ ನೋಡ್ತಾ ಇದ್ವಿ. ಆದ್ರೆ ಇವನ್ ಯಾರ ಮಗನ ಹಾಡಲ್ಲಿ ಮಂಜುಳಾ ಗುರುರಾಜ್ ಅವರೊಂದು ಧ್ವನಿ ಬರುತ್ತೆ. ಅಂತ ಒಂದು ಆರೋಪ ಬರುತ್ತೆ. ಅದು ಬಂದ ತಕ್ಷಣ ಸ್ಕ್ರೀನ್ ಕಡೆ ನಮ್ಗೆ ಗೊತ್ತಿದ್ದ ಮುಖ ಮಾಡಿ ಸುತ್ತಮುತ್ತ ಏನಾಗ್ತಿದೆ ಅಂತಾನೆ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿ ಅವರ ಒಂದು ಆಲಾಪದ ಧ್ವನಿ ಮತ್ತು ರಾಜೇಶ್ ಕೃಷ್ಣನ್ ಅವರ ಆಲಾಪದ ಧ್ವನಿ ನಮ್ಮನ್ನು ಆವರಿಸ್ಕೊಂಡ್ಬಿಡುತ್ತೆ. ಅಲ್ಲಿಂದ ಮುಂದಕ್ಕೆ ಹಾಡುಗಳ ಹಬ್ಬ. ಕೋಲು ಮಂಡೆ ಜಂಗುಮ ದೇವರು ಹಾಡನ್ನ ಕಾಮಾಖ್ಯ ಥಿಯೇಟರ್ ಅಲ್ಲಿ ಜನ ಗಲಾಟೆ ಮಾಡಿ ಇನ್ನೊಂದ್ಸತಿ ಪ್ಲೇ ಮಾಡಿಸಿದ್ರು. ಇದೇ ರೀತಿ ಎಷ್ಟೋ ಹಳ್ಳಿಗಳಲ್ಲಿ ಆ ಹಾಡನ್ನ 2 ಸತಿ ಪ್ಲೇ ಮಾಡಿದ್ರಂತೆ. ಅದು ಒಂದು ವಿಶೇಷವಾದ ವಿಚಾರ. ಮಣಿ 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 ಹಾಡನ್ನ ಶಿವರಾಜ್ ಕುಮಾರ್ ಅವರೇ ಹಾಡಿರೋದು. ಆ ಹಾಡು ತುಂಬಾ ನ್ಯಾಚುರಲ್ ಆಗಿ ಅವ್ರ ವಾಯ್ಸ್ಗೆ ಒಪ್ಕೊಂಡಿದೆ. ಮತ್ತು ಈ ಹಾಡನ್ನ ಪ್ರತಿದಿನ ಸಂಜೆ ಸೂರ್ಯಾಸ್ತಮಾನ ಆಗೋ ಟೈಮಲ್ಲಿ ತೆಗಿಯೋರಂತೆ. 3-4 ದಿನ ಕಾಲ್ ಗಂಟೆ 20 ನಿಮಿಷ ಶೂಟ್ ಮಾಡ್ಕೊಂಡ್ ಬರೋರಂತೆ. ಸೊ ಆ ಕಾರಣದಿಂದ ಒಂದೇ ಸತಿ ಶೂಟ್ ಮಾಡದೆ ಅದೇ ಸಮಯದಲ್ಲಿ ನಡೆಯೋ ತರ ಚಿತ್ರಿಸಿರೋ ಒಂದು ಗೀತೆ ಚಿತ್ರದ ವಿಶೇಷ. ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ದೇಹವೆಂದರೆ ಓ ಮನುಜ ಅನ್ನೋ ಅದ್ಭುತವಾದ ಹಾಡನ್ನ ಹಾಡಿದ್ದಾರೆ. ಆ ಹಾಡಿನಲ್ಲಿ ಬರೋ ಸಾಹಿತ್ಯನೂ ಬಹಳ ಚೆನ್ನಾಗಿದೆ. ಇದು ಬಿಟ್ಟು ಜನುಮದ ಜೋಡಿ ನೀನೆ ಕನಕ ಕನಕ, ಜನುಮ ಜೋಡಿಯಾದರು, ಸೀರೆ ಸೀರೆ ಸೀರೆ, ಆರತಿ ಅಣ್ಣಮ್ಮಂಗೆ ಎಲ್ಲಾ ಹಾಡುಗಳು ಅದ್ಭುತವಾಗಿದೆ. ವಿ ಮನೋಹರ್ ಅವರು ಒಂದು ಗ್ರಾಮೀಣ ಪರಿಸರಕ್ಕೆ, ಗ್ರಾಮೀಣ ಹಿನ್ನೆಲೆ ಉಳ್ಳ ಚಿತ್ರಕ್ಕೆ ಪೂರಕವಾದ ಇನ್ಸ್ಟ್ರೂಮೆಂಟ್ಸ್ ಮೂಲಕ ಬಹಳ ಅದ್ಭುತವಾಗಿ ಎಲ್ಲ ಹಾಡನ್ನು ಕಂಪೋಸ್ ಮಾಡಿದ್ದಾರೆ. ಇದ್ರ ಮುಖಾಂತರ ಅವರು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ. ಈ ಚಿತ್ರದ ಹಾಡುಗಳನ್ನ ಹಾಡಿರೋರು ರಾಜೇಶ್ ಕೃಷ್ಣನ್, ಮಂಜುಳಾ ಗುರುರಾಜ್, ಡಾಕ್ಟರ್ ರಾಜ್ಕುಮಾರ್, LN ಶಾಸ್ತ್ರಿ, ಶಿವರಾಜ್ ಕುಮಾರ್ ಮತ್ತು ಸಂಗೀತ ಕಟ್ಟಿ. SPB, ಚಿತ್ರ, ಜಾನಕಿ, ಮನು ಇವ್ರುಗಳೇ ಬಹುತೇಕ ಕನ್ನಡ ಹಾಡುಗಳನ್ನ ಹಾಡ್ತಿದ್ರು. ಆದ್ರೆ ಕನ್ನಡ ಗಾಯಕರನ್ನೇ ಇಟ್ಕೊಂಡು ಎಲ್ಲಾ ಹಾಡುಗಳನ್ನು ಹಾಡಿಸಿ ಅದರಲ್ಲೂ ದೊಡ್ಡ ದಾಖಲೆ ಮಾಡಿರೋ ಒಂದು ಚಿತ್ರ ಜನ್ಮದ ಜೋಡಿ. ಈಗಲೂ ಚಿತ್ರ ನಮ್ಗೆ ಎಲ್ಲೂ ಬೋರ್ ಹೊಡೆದೆ ನೋಡ್ಸ್ಕೊಂಡು ಹೋಗುತ್ತೆ. ಈ ಚಿತ್ರದಲ್ಲಿ ಅದ್ಭುತವಾಗಿ ನಟಿಸಿರೋ ಶಿವರಾಜ್ ಕುಮಾರ್ ಹಾಗೂ ಈ ತರ ಒಂದು ಚಿತ್ರನ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಮುಂದೆ ಬಂದಂತ ಪಾರ್ವತಮ್ಮನವರು ಮತ್ತು ಈ ಚಿತ್ರಕ್ಕೆ ಅದ್ಭುತ ಸಂಗೀತ ನೀಡಿದಂತ ವಿ ಮನೋಹರ್ ಅವರು, ಅವರ ಸಲಹೆಗಳನ್ನು ಕೊಟ್ಟಂತ ಡಾಕ್ಟರ್ ರಾಜ್ಕುಮಾರ್ ಮತ್ತು ವರದಣ್ಣ ಅವರನ್ನು ಈ ಮುಖಾಂತರ ನೆನೆಯೋಣ. ಜನ್ಮದ ಜೋಡಿ ಇನ್ನಷ್ಟು ಚಿತ್ರಗಳು ಬರಲಿ ಅಂತ ಆಶಿಸೋಣ. ಇದೇ ರೀತಿ ಕಂಟೆಂಟ್ ನೀವು ಇಷ್ಟಪಡೋರಾದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಇನ್ಯಾವುದಾದ್ರು ಚಿತ್ರದ ಮಾಹಿತಿ ಬೇಕು ಅಂದ್ರೆ ಕಾಮೆಂಟ್ ಮಾಡಿ. ಧನ್ಯವಾದಗಳು.